ಸಮಸ್ಯೆಗಳಿಗೆ ಪರಿಹಾರ ಕೇಳಲು ಬರುತ್ತಿದ್ದರು. ಒಂದು ಸಾರಿ ವ್ಯಾಪಾರಿಯೊಬ್ಬ ಬೀರಬಲ್ಲನ ಬಳಿ ಬಂದು, ಸ್ವಾಮಿ, ನಾನೊಂದು ಸಮಸ್ಯೆಯಲ್ಲಿದ್ದೇನೆ, ದಯಮಾಡಿ ತಾವು ಪರಿಹಾರ ಹೇಳಬೇಕು ಎಂದುಕೊಂಡು ಬೇಡಿದನು. ಆಗ ಬೀರಬಲ್ಲನು ಕೇಳಿದನು, ನಿಮ್ಮ ಸಮಸ್ಯೆ ಏನು ಎಂದು ಕೇಳಿದನು. ಆಗ ವ್ಯಾಪಾರಿಯು ಹೇಳಿದನು, ನನ್ನ ಹತ್ತಿರ 8 ಚೀಲಗಳಿದ್ದವು, ಅದು ಒಂದೊಂದರಲ್ಲೂ 1000 ಚಿನ್ನದ ನಾಣ್ಯಗಳಿದ್ದವು, ಅದರಲ್ಲಿ 1 ಚೀಲ ಕಾಣೆಯಾಗಿದೆ ಎಂದು ಹೇಳಿದನು. ಆಗ ಬೀರಬಲ್ಲನು ಕೇಳಿದನು, ಹಾಗಾದರೆ ನಿನಗೆ ಯಾರ ಮೇಲಾದರೂ ಅನುಮಾನವಿದೆಯೇ ಎಂದು ಕೇಳಿದನು. ಆಗ ವ್ಯಾಪಾರಿಯು ಹೇಳಿದನು, ನನ್ನ ಬಳಿ ಕೆಲಸ ಮಾಡುವ 4 ಮಂದಿ ಸೇವಕರಿದ್ದಾರೆ, ಅವರಲ್ಲಿ ಯಾರಾದರೂ ಗೊತ್ತಿರಬಹುದು, ಆದರೆ ಯಾರೆಂದು ನನಗೆ ತಿಳಿಯುತ್ತಿಲ್ಲ ಎಂದು ಹೇಳಿದನು. ಬೀರಬಲ್ಲನು ಹೇಳಿದನು, ಹಾಗಾದರೆ ನಿನ್ನ ಸೇವಕರನ್ನು ಇಲ್ಲಿಗೆ ಕಳುಹಿಸು ಎಂದು ಹೇಳಿ ಕಳುಹಿಸಿದನು. 4 ಮಂದಿ ಸೇವಕರು ಬಂದ ಮೇಲೆ ಒಬ್ಬೊಬ್ಬರಿಗೆ ಒಂದೇ ಸಮನಾದ ಕಡ್ಡಿಗಳನ್ನು ಕೊಟ್ಟನು. ಇವು ಮಾಂತ್ರಿಕ ಕಡ್ಡಿಗಳು. ನಿಮ್ಮ ಯಜಮಾನನ ಮನೆಯಲ್ಲಿ ಚಿನ್ನದ ಚೀಲ ಕಾಣೆಯಾಗಿರುವುದು ನಿಮಗೆಲ್ಲರಿಗೂ ಗೊತ್ತು, ಆದರೆ ಯಾರೋ ಕಳ್ಳನೋ ಅವನ ಮನೆಯಲ್ಲಿ ತನ್ನ ಕಡ್ಡಿ 2 ಅಂಗುಲ ಉದ್ದ ಬೆಳೆಯುತ್ತದೆ ಎಂದು ಹೇಳಿ ಕಳುಹಿಸಿದನು. 4 ಮಂದಿ ಸೇವಕರು ತಮ್ಮ ಮನೆಗಳಿಗೆ ಹೋದರು. ಕಳ್ಳ ಮಧ್ಯರಾತ್ರಿ ಎದ್ದು ತನ್ನ ಕಡ್ಡಿಯನ್ನು 2 ಅಂಗುಲ ಕತ್ತರಿಸಿದನು. ಇನ್ನು ನಾನು ಕಳ್ಳ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದುಕೊಂಡು ನಿದ್ರಿಸಿದನು. ಮರುದಿನ 4 ಮಂದಿ ಸೇವಕರು ಬೀರಬಲ್ಲನ ಬಳಿ ಬಂದು ತಮ್ಮ ಕಡ್ಡಿಗಳನ್ನು ವಾಪಸ್ಸು ಮಾಡಿದನು. ಬೀರಬಲ್ಲನು ಆ ಕಡ್ಡಿಗಳನ್ನು ಪರೀಕ್ಷಿಸಿದನು. ಇದರಲ್ಲಿ 2 ಅಂಗುಲ ಚಿಕ್ಕದಾಗಿರುವ ಕಡ್ಡಿಯ ಸೇವಕನನ್ನು ಬಿಟ್ಟು ಬೇರೆಯವರು ಹೋಗಬಹುದು ಎಂದು ಹೇಳಿ ಕಳುಹಿಸಿದನು. ಏ ಕಳ್ಳ, ಚಿನ್ನದ ಚೀಲವನ್ನು ಎಲ್ಲಿಟ್ಟಿದ್ದೀಯಾ? ಈಗಲೇ ತಂದುಕೊಡು, ಇಲ್ಲದಿದ್ದರೆ ನಮ್ಮ ಸೈನಿಕರನ್ನು ನಿನ್ನ ಹಿಂದೆ ಕಳಿಸುತ್ತೇನೆ ಎಂದು ಗದರಿಸಿದನು. ಆಗ ಆ ವ್ಯಾಪಾರಿಯು ತನ್ನ ಚಿನ್ನದ ಚೀಲ ಕಳು ಮಾಡಿದ ಚೀಲವನ್ನು ತಂದು ಬೀರಬಲ್ಲನಿಗೆ ವಾಪಸ್ಸು ಮಾಡಿದನು. ಬೀರಬಲ್ಲನು ಆ ಚೀಲವನ್ನು ವ್ಯಾಪಾರಿಗೆ ಕೊಟ್ಟನು. ವ್ಯಾಪಾರಿಯು ಅವನ ಜಾಣ್ಮೆಯನ್ನು ನೋಡಿ ಕೊಂಡಾಡಿದನು. ಸಾರಾಂಶ: ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಮತ್ತು ಕಳ್ಳತನವನ್ನು ಮಾಡಬಾರದು. ಧನ್ಯವಾದಗಳು.